ನೋಡಿದ್ರೆ ಹಿಂಗೆ ಆಗ್ತಿತ್ತಲ್ಲ. ವೆಜ್ ಜೊತೆ ಇರುತ್ತೆ ಬಟ್ ನಾನ್ ವೆಜ್ ಅಲ್ಲ, ಅದು ಲೆಗ್ ಪೀಸ್ ದೊಡ್ಡದು ಇಟ್ಕೋ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗಿದ್ರಿ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸಹನಾ ಕನ್ವೆನ್ಷನ್ ಸೆಂಟರ್ ಅಲ್ಲಿ ಸೆಲೆಬ್ರೇಷನ್ ಇತ್ತು. ಸೊ ಹಿಂಗೆ ಓಪನ್ ಅಂದರೆ ಪೂಲ್ ಹತ್ರ ಸೆಲೆಬ್ರೇಷನ್ ಇರ್ಬೋದು. ಒಂದು 150 ಮೆಂಬರ್ಸಿಗೆ ಎಂಟ್ರಿ ಇತ್ತಂತೆ. ಸೊ ನಾವು ಹೆಸರು ಕೊಟ್ಟಿದ್ದಿತ್ತು ಹಬ್ಬ ಅನ್ಕಂಡು. ಸಾರಿ, ನನ್ನ ವಾಯ್ಸ್ ಸ್ವಲ್ಪ ಸರಿ ಇಲ್ಲ. ಸುಮಾರು ದಿವಸದಿಂದ ಸ್ವಲ್ಪ ಶೀತ ಆಯ್ತಾ, ಅದು ಅಕ್ಷ ಮಾಡಿ ವಾಯ್ಸು ಹೋಯ್ತು ನನಗೆ. ಈಗ ನಾನೊಂದು ಡ್ರೆಸ್ ತರಿಸಿದ್ದೆ ಅಮೆಝಾನಲ್ಲಿ, ಇವತ್ತು ಅದನ್ನೇ ಹಾಕಂತೆ. ಇದು ಮತ್ತೆ ಇದಕ್ಕೆ ಪ್ಯಾಂಟ್ ಮ್ಯಾಚಿಂಗ್ ಕಾರ್ಡ್ ಸೆಟ್ ವೆಲ್ವೆಟ್. ಸೊ ಇದನ್ನ ಹಾಕೊಂಡು ಮತ್ತೆ ನಾನು ಮತ್ತೆ ನನ್ನ ಫಸ್ಟ್ ತಂಗಿ ಶ್ರೀದೇವಿ ಇಬ್ಬರೇ ಹೋತಿಪ್ಪದು. ಮಕ್ಕಳನ್ನ ಕರ್ಕೊಂಡು ಹಪ್ಪದು ಬೇಡ ನೈಟ್ ಮತ್ತು ಪೂಲ್ ಸೈಡ್ ಅಂತ ಅಮ್ಮ ಅಂದ್ರೆ. ಸೊ ಮನೇಲೇ ಬಿಟ್ಟು ಹೋತಿತ್ತು. ಅಮ್ಮನಿಗೆ ಏಕಾದಶಿ ನಾನ್ ವೆಜ್ ತಿಂತಿಲ್ಲ, ಅಲ್ಲಿ ವೆಜ್ ಆಪ್ಷನ್ನು ಇತ್ತು ಬಟ್ ಅವ್ರಿಗೆ ಇಷ್ಟ ಇರಲಿಲ್ಲ. ಸೊ ನಾನು ಮತ್ತು ಅವಳು ಹೋತಿದ್ದು. ನಮ್ಮ ಇನ್ನರ್ ವೀಲಿಂದ ತುಂಬ ಜನ ಬಪ್ಪವರಿದ್ರು. ರೆಡಿ ಆಗಿದೆ. ಈಗ ಹಾಕ್ಕೊಂಡು ಒಂದು ಸ್ಲಿಂಗ್ ಬ್ಯಾಗ್ ಇಟ್ಕೊಂಡಿದೆ. ಪ್ರೋಗ್ರಾಮ್ 7 ಸ್ಟಾರ್ಟ್ ಅಂತ ಹೇಳಿದಿರೋ. ಸೊ ನಾವೆಲ್ಲರೂ ವೆನ್ಯೂ ಕರೆಕ್ಟಾಗಿ 7ಗೆ ಇಪ್ಪ ಅಂತ ಮಾತಾಡ್ಕೊಂಡಿದ್ದ. 7 ಗಂಟೆಗಂತ ಹಾಕಿದ್ರಲ್ಲ, 7 ಗಂಟೆ ಆಯ್ತು, 7 ಆಯ್ತು. ನನ್ನ ಮದುವೆ ಅದು ಸಹನಾ ಕನ್ವೆನ್ಷನಲ್ಲೇ. ಅದಾದಮೇಲೆ ನಾನು ರೀಸೆಂಟಾಗಿ ಇಲ್ಲಿಗೆ ಶ್ರೀನಿವಾಸ ಕಲ್ಯಾಣ ಇತ್ತಂತ ಬಂದಿದ್ದೆ. ಈಗ 3ನೇ ಸಲ ಅನ್ಸುತ್ತೆ ನಾನು ಇಲ್ಲಿ ಬಿಟ್ಬೋದು. ಇದೆ ನಾವೇ ಫಸ್ಟ್ ಬಂದು ಅನ್ಸುತ್ತೆ ನಮ್ಮ ಟೀಮಲ್ಲಿ. ನಾವು ಒಂದು 4-5 ಜನ. ಅದಾದಮೇಲೆ ಮತ್ತೊಂದು 10 ನಿಮಿಷ ಬಿಟ್ಟೆಲ್ಲ ಜಾಯ್ನ್ ಆದ್ರು. ನಮಗೆ ಇಲ್ಲಿ ಕಾರ್ನರಲ್ಲಿ ಕೊಟ್ಟಿದ್ರಕ್ಕ, ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್ ಕಾರ್ನರಲ್ಲಿ ಮಾಡಿದ್ರು. ನಾನು ಹೋಯ್ಕೊಂಡೆ ನಮಗೊಂಚು ಫ್ರಂಟಲ್ಲಿ ಕೊಡಿ, ಇನ್ನೂ ಯಾರು ಬರಲಿಲ್ಲಲ್ಲ ಅನ್ಕೊಂಡು. ಬಟ್ ಅವ್ರು ಅದೆಲ್ಲ ಬುಕ್ ಆಯ್ತು ಮೇಡಮ್ ಅಂತ ಅಂದ್ರೆ. ನಾವು ಹೇಳೋದು ಬೇರೆ ಬೆಳಿಗ್ಗೆ ಕಾಲ್ ಮಾಡಿ. ಪ್ಲೇಸ್ ಚೆಂದ ಇದ್ದಿತ್ತು. ಸೊ ಒಂದೆರಡು ರೀಲ್ ಮಾಡ್ಕಮ್ಮ ಅಂತ ಎಲ್ಲ ಹೇಳ್ರ. ಎಲ್ಲರೂ ಜಾಯ್ನ್ ಆದರು ಒಂದು 10 ನಿಮಿಷದಲ್ಲೇ. ಸೊ ಎಲ್ಲರೂ ಒಂದು ರೀಲ್ ಮಾಡ್ಕೊಂತಿದ್ದೆ ಪ್ಲೇಸಲ್ಲಿ ಹಾಕಿದ್ದೆ ನಾನು. ಅದೇ ಒಂದು 8-8:30 ಹಂಗೆ ಮಾಡಿದ್ರಿ ಇಲ್ಲ, ಅಷ್ಟೊತ್ತಿಗೆ ಪೋಸ್ಟ್ ಮಾಡಿದೆ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಶಾರ್ಟ್ಸಲ್ಲೇ. ಅದಾದಮೇಲೆ ಇನ್ನೊಂದು ರೀಲ್ ಮಾಡುವಂತ ಇನ್ನೊಂದು ಕಡೆ ಹೋಯಿತು. ಎಲ್ರಿಗೂ ಇಂಟ್ರೆಸ್ಟ್ ಇದ್ದಿತ್ತು ರೀಲ್ಸ್ ಮಾಡೋದ್ರಲ್ಲಿ. ಸೊ ಒಂದೆರಡು ರೀಲ್ ಮಾಡ್ಕೊಂಡೆ. ಅಲ್ಲೆಲ್ಲ ಫುಲ್ ಲೈಟ್ ಹಾಕಿರ್ತಾರೆ. ಎಂತಕ್ಕೆ ನಮ್ಗೆ ಇದು ಮಾಡೋಕೆ ರೀಲ್ ಮಾಡೋಕೆ ಓಪನ್ ಇಟ್ಲ, ಈಗ ಓಪನ್ ಇಟ್ರಪ್ಪ. ಫಸ್ಟ್ ನಾವೊಂದು 5-6 ಜನ ಶುರು ಮಾಡ್ತಾ, ಒಂದು 4 ಸ್ಟೆಪ್ ಅಷ್ಟೇ, ಅದೇನು ಈಸಿ ಅಂದ್ಕೊಂಡು ಮಾಡ್ತಾ. ಅದಾದಮೇಲೆ ಇನ್ನಿಬ್ಬರು ಜಾಯ್ನರ್, ಅವ್ರಿಗೆ ಹೇಳಿಕೊಡು ಸ್ಟೆಪ್. ಅವ್ರಿಗೆ ಹೇಳಿಕೊಟ್ರ ಮೇಲೆ ಮತ್ತೆ ಶುರು ಮಾಡ್ತಾ. ಮತ್ತಿನ್ನೊಂದು ಟೇಕ್ ತಗೊಂಡು ಹಂಗೆ 3-4 ಟೇಕ್ ಆಯ್ತಾ. ಪಾಪ ಎದುರುಗಡೆ ವೀಡಿಯೋಗ್ರಾಫರಿಗೆ ಎಷ್ಟು ಇರಿಟೇಟ್ ಆಗ್ತೈತೇನೋ. ನಾವು ಟೇಕ್ ತಗೊಂಡದ್ಕಂಡ ವೀಡಿಯೋಗ್ರಾಫರ್ ಇಲ್ಲಿ ಒಬ್ಬರು ಮಗನ ಹತ್ರನೇ ಹೇಳಿದ್ದು ವೀಡಿಯೋ ಶೂಟ್ ಮಾಡೋಕ್ಕೆ. ಹಾಗೆ ಎಲ್ಲ ಗಮ್ಮತ್ತು ಮಾಡ್ತೈತಿ. ಇಲ್ಲಿ ಕಾಲ್ ಬಂದಾಯ್ತು, ಫುಡ್ ಎಲ್ಲ ಬಂದಿತ್ತು, ನೀವು ಎಲ್ಲಿದ್ರಿ? ಅದು ಚಿಕನ್ ಮ್ಯಾಂಚೋ ಸೂಪ್, ಅದು ಚಪ್ಪೆ ಆದಮೇಲೆ ಕೊಡೋಕೊಳ್ಳತ್ತಿಲ್ಲ. ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಇಬ್ಬರು ಇದ್ದಿದ್ದರಿಂದ ವೆಜಿಟೇರಿಯನ್ ಯಾರೆಲ್ಲ ಇದ್ದರೂ ಅವರೆಲ್ಲ ಅವ್ರಿಗೆ ಆರ್ಡ್ರ್ ಮಾಡ್ಕೊಂಡ್ರು. ನಾವು ನಾನ್ ವೆಜಿಟೇರಿಯನ್, ವೆಜ್ ಜೊತೆ ಇರುತ್ತೆ ಬಟ್ ನಾನ್ ವೆಜ್ ಇಷ್ಟ. ಸೊ ನಾವು ನಾನು ಮತ್ತು ಇನ್ನೊಬ್ಬರು ಆರ್ಡರ್ ಕೊಟ್ಟಿದ್ದಿತ್ತು. ಪ್ರಾನ್ಸ್, ಗೀ ರೋಸ್ಟು ಮತ್ತು ಅಂಜಲ್ ತವಾ ಫ್ರೈ, ಸ್ಟಾರ್ಟರ್ಸ್ ಎಲ್ಲ ಸುಮಾರೆಲ್ಲ ಮಾಡಿದ್ದಿತ್ತು. ಎಲ್ಲ ಬಂತು ಒಂದೊಂದೇ ತಿಂಬೋಕೆ ಸ್ಟಾರ್ಟ್ ಮಾಡ್ತು. ತಿನ್ ಎಲ್ಲ ತಿಂಬುದ್ರಲ್ಲೇ ಬಿಸಿ. ಪ್ಲೀಸ್ ಯಾರಿಗೆ ಯಾವ ಐಟಮ್ ಬರಲಿದೆ ಕಲ್ಮಿ ಕಬಾಬ್ ಹೀಗೆ ಹಂಗಲ್ಲ ಇಟ್ಕೋ ಕೈಯಲ್ಲಿ. ಅದು ಇದಲ್ಲ, ಅದು ಲೆಗ್ ಪೀಸ್ ದೊಡ್ಡದು ಇಟ್ಕೋ. ತಿಂದು ಹೇಳ ಸೂಪರಾ. ಇನ್ನು ಒಯ್ತಾರೆ. ಮಾತಾಡ್ತಾ
ಮನಸ್ಸು ಎಲ್ಲರೂ ಜೋರು ಎದ್ದೀರಾ ನಿಮ್ಮ ಆಚರಣೆ ದೂರ ಆಗಿದೆ ಹಾಡುಗಳನ್ನ ಬೆಳೆಸದೆ ನಿಮ್ಮನ್ನ ಇಂಟರ್ನೆಟ್ ಕರೆಯುವ ಪ್ರಯತ್ನವನ್ನ ಮಾಡ್ತೀವಿ ಅಲ್ಲಿ ಖಂಡಿತ ನಿಮ್ಮ ಜೊತೆಗೆ ಒಂದಿಷ್ಟು ಮಾತುಗಳ ಅವಶ್ಯಕತೆ ಕೂಡ ಇದೆ. ಆಲ್ರೆಡಿ ತಿಂದು ಫುಲ್ ಆಯ್ತು ಮೋಸ್ಟ್ಲಿ ಗಟ್ಟಿ ಹೇಳಲ್ಲ ಅಖಿಲ ಫ್ರೈಡ್ ರೈಸ್ ಗಾಳಿ ಬೀಸಿ ಶಿವರಾಜ್ ಕುಮಾರ್ ಅದಲ್ಲ ಇದು ನೀಲಮೇಘ ಸಮ ನಿತ್ಯ ನೋಡಿದ ಹಿಂಗ ಅನ್ಸುತ್ತಲ್ಲ ಮನೆಯಿಂದ ಹೊಪ್ಪತ್ತಿಗೆ ಒಂದು ಮೈಂಡ್ ಸೆಟ್ ಇದ್ದಿತ್ತು ನನಗೆ. ನಂಗೆ ಹುಷಾರಿರಲಿಲ್ಲ, ತುಂಬ ಇರಿಟೇಟ್ ಆಗ್ತಿತ್ತು, ತುಂಬ ಶೀತ, ಹೆಂಗೆ ಅಲ್ಲಿ ಹೋಗಿ ಕಂಫರ್ಟೇಬಲ್ ಇರೋದಿಲ್ಲ ಹೋದಾಗ ಅನಿಸ್ತಿದ್ದಿತ್ತು. ಹೋಯ್ಕಂತ ಎಂತ ಕಂಪಲ್ಸರಿ ಇರಲಿಲ್ಲ, ಸೆಲೆಬ್ರೇಷನ್ ಏನು ಕಂಪಲ್ಸರಿ ಇರಲಿಲ್ಲ, ಎಲ್ಲ ನನಗೆ ಬಿಟ್ಟಿದ್ದಿದ್ದು. ಆದರೂ ನನಗೆ ಇಷ್ಟ, ಸೆಲೆಬ್ರೇಷನ್ ಇಷ್ಟ, ಹೋಯ್ಕಂದ್ರೆ ತುಂಬ ಇಷ್ಟ ಇದ್ದಿತ್ತು. ಒಂದು ಕಡೆಗೆ ನನಗೆ ಇರಿಟೇಟ್ ಆಗ್ತಿತ್ತು. ಎರಡೂ ಹೆಂಗೆ ಬ್ಯಾಲೆನ್ಸ್ ಮಾಡೋದು, ಒಂದು ಬೇಕಂದ್ರೆ ಒಂದು ಇದು ಮಾಡ್ಕಲ್ಲ, ಅದೇ ಯೋಚನೆ ಮಾಡ್ತಾಯಿದ್ದೆ. ಆಮೇಲೆ ಹೊರಟ ಮೇಲೆ ಸ್ವಲ್ಪ ಚೇಂಜ್ ಮಾಡ್ಕೊಂಡೆ. ನಂದು ಶೀತ ಕೆಮ್ಮೆಲ್ಲ ಇದ್ದದೆ, ಅದಕ್ಕೆಲ್ಲ ಜಾಸ್ತಿ ತಲೆ ಕೆಡ್ಸ್ಕೊಂಬಾಗಂತ ಮತ್ತು ಹೊರಟಾದ್ಮೇಲೆ ಅರ್ಧ ಸರಿಯಾದೆ. ಅಲ್ಲಾದ್ಮೇಲೆ ಅಂತೂ ಕಂಪ್ಲೀಟಾಗಿ ಸರಿಯಾದೆ. ಎಲ್ಲರ ಹತ್ರ ಮಾತಾಡ್ತಾ ನಂಗೆ ಶೀತ ಕೆಮ್ಮಾಯ್ತಂತ ನಂಗೆ ಗಮನಕ್ಕೆ ನಂಗೆ ಬರಲಿಲ್ಲ. ಲೈಫಲ್ಲಿ ಒಂದೊಂದು ಸಲ ಹಾಗೆ ಅಲ್ಲ, ಕೆಲವೊಂದು ಸಣ್ಣ ಪುಟ್ಟ ವಿಷಯ ಇರುತ್ತೆ. ನಾವೀಗ ಒಬ್ಬರೇ ಕೂತ್ಕೊಂಡಾಗ ಯಾರ ಜೊತೆಗೂ ಸೇರಲಿಲ್ಲ, ಒಬ್ಬಂಟಿ ಆದಾಗ ನಮ್ಗೆ ಜಾಸ್ತಿ ಕಾಡ್ತಿರುತ್ತೆ. ನಂಗೆ ಶೀತ ಇತ್ತು, ಈಗ ಜ್ವರ ಬತ್ತೇನೋ ಇನ್ನೊಂದು ಥರ ಹತ್ತೇನೋ ಅಂತ ಹೇಳಿ ನಾವು ಒಂಥರ ಮನೋರೋಗ ಥರ ಮಾಡ್ತಾ ಇರತ್ತೆ. ಅದೇ ಒಂದು 2-3 ಜನ ಹೊರಗಡೆ ಬರ್ತಾಗ ನಾವು ಬೇರೆ ಟಾಪಿಕ್ ಮಾತಾಡುತ್ತಲ್ಲ, ಆಗ ಈ ಟಾಪಿಕ್ ಎಂಥದ್ದು ಅಲ್ಲ, ನಮ್ಗೆ ಅದು ನೆನಪೇ ಇರೋದಿಲ್ಲ. Happy New Year. ಎಲ್ಲಿದ್ದ? ಎಲ್ಲನೂ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ತುಂಬ ಸಣ್ಣ ವೀಡಿಯೋ ಇದೆ. ಹೋಪ್ ವೀಡಿಯೋ ಇಷ್ಟ ಇರುತ್ತೆ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೆ. ಬಾಯ್, ಟೇಕ್ ಕೇರ್.